ಎಲ್ರಿಗೂ ನಮಸ್ಕಾರ. ನಾನಿವತ್ತು ಅವಲಕ್ಕಿ ಚೂಡಾನ ಮಾಡ್ತಾ ಇದ್ದೀನಿ. ಹಬ್ಬಕ್ಕೋಸ್ಕರ ತಿಳು ಅವಲಕ್ಕಿ ಚೂಡಾನ ಮಾಡ್ತಾ ಇದ್ದೀನಿ. ಇದನ್ನು ಏನಾದರೂ ಒಂದ್ಸತಿ ಮನೆ ಒಳಗೆ ಮಾಡಿಟ್ರೆ ಮನೆ ಮಂದಿ ಎಲ್ಲ ಭಾಳ ಇಷ್ಟಪಟ್ಟು ತಿಂತಾರೆ. ಅದರಲ್ಲೂ ಚಿಕ್ಕ ಮಕ್ಳು ಏನಾದರೂ ಇದ್ರೆ ಹೋಗ್ತಾ ಬರ್ತಾ ತಿಂತಾರೆ ಇರ್ತಾರೆ ನೋಡ್ರಿ. ಅಷ್ಟೇ ರುಚಿಯಾಗಿ ಅಷ್ಟೇ ಮಸ್ತಾಗಿ ಹೇಗೆ ಮಾಡ್ದಂತ ಒಂದ್ಸತಿ ವಿಡಿಯೋನ ಪೂರ್ತಿಯಾಗಿ ನೋಡ್ರಿ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಾವು ಮಾಡುವಂಥ ವಿಡಿಯೋ ಎಲ್ಲರಿಗಿಂತ ಮುಂಚೆನೇ ನೋಡ್ಬೋದು ನೋಡ್ರಿ. ಒಂದ್ಸತಿ ಹೇಗೆ ಮಾಡೋದಂತ ವಿಡಿಯೋನ ಪೂರ್ತಿಯಾಗಿ ನೋಡ್ರಿ. ನಾವಿಲ್ಲಿ ಒಂದು ಅರ್ಧ ಕೆಜಿ ಆಗೋಷ್ಟು ತಿಳು ಅವಲಕ್ಕಿನ ತೊಗೊಂಡಿದ್ದೀವಿ ನೋಡ್ರಿ. ಇವಾಗ ಒಂದು ತೂತಿನ ಸಾಣಿಗೆ ತೊಗೊಂಡ ಇವ್ರನ್ನೆಲ್ಲ ಅದ್ರೊಳಗೆ ಹಾಕ್ತಾ ಇದ್ದೀನಿ ರೀ. ಹಾಕ್ಕೊಂಡ ಒಂದು ಸತಿ ಚಲೋತ್ನಾಗ ಎಲ್ಲ ಸಾನಿಸ್ಕೊತಾ ಇದ್ದೀನಿ. ಈ ದೂಸತ್ತ ಏನಿರ್ತೈತಲ್ಲ ಅದೆಲ್ಲ ಕೆಳಗೆ ಬರ್ತೈತೆ ನೋಡ್ರಿ. ಅವ್ಕೂರ್ನ ಇಷ್ಟಿಷ್ಟು ಹಾಕ್ಕೊಂಡ ಸಾನಿಸ್ತಾ ಇದ್ದೀನಿ. ಇವಾಗ ನೋಡ್ರಿ ನಿಮ್ಗೆ ನೋಡಿದ್ರೆ ಗೊತ್ತಾಗ್ತಿರ್ಬೇಕು. ಈಗೆಲ್ಲ ಚಲೋತ್ನಾಗ ಹೆಂಗೆ ಸಾನಿಸ್ಕೊಂಡ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಬುಟ್ಟಿ ತೊಗೊಂಡಿದ್ದೆ ಅದ್ರಾಗ ಹಾಕ್ತಾ ಇದ್ದೀನಿ. ಇಲ್ಲಿ ಏನು ಅವಲಕ್ಕಿ ತೊಗೊಂಡಿದ್ದೆ ಅಲ್ವಾ ಎಲ್ಲನೂ ಸಾನಿಸ್ಕೊಂಡ ಒಂದು ಬುಟ್ಟಿ ಒಳಗೆ ಹಾಕ್ಕೊಂಡಿದ್ದೀನಿ. ಆ ಬುಟ್ಟಿನ ಒಲೆ ಮೇಲೆ ಇಡ್ತಾ ಇದ್ದೀನಿ. ಲೋ ಟು ಮೀಡಿಯಮ್ ಫ್ಲೇಮ್ದಾಗ ಒಲೆನೇ ಇಡಬೇಕು. ಇವಾಗ ಒಂದು ಚಮಚೆ ತೊಗೊಂಡು ಅವ್ಕೂರ್ನೆಲ್ಲ ಚಲೋತ್ನಾಗ ಹುರಿತಾ ಇದ್ದೀನಿ. ಇವಾಗ ನೋಡ್ರಿ ನಿಮ್ಗೆ ಮುಟ್ಟು ನೋಡಿದ್ರೆ ಗೊತ್ತಾಗ್ತೈತಿ. ಚೂರು ಚೂರು ಆಗ್ಬೇಕ್ರಿ, ಅಂದ್ರೆ ಕರೆಕ್ಟಾಗಿ ಹುರಿದಿದೆ ಅಂತ ಗೊತ್ತಾಗ್ತೈತ್ರಿ. ಇವಾಗ ಏನದಲ್ರಿ ಒಂದು ಪರಾತೊಳಗೆ ಎತ್ತಿಟ್ಕೊತಾ ಇದ್ದೀನಿ. ಇವಾಗ ಮತ್ತೆ ಅದೇ ಒಲೆ ಮೇಲೆ ಒಂದು ಕಪ್ ಆಗುವಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಜಾಸ್ತಿ ಹಿಡಿಯುತ್ತೆ, ಹಾಗಾಗಿ ನೋಡಿಕೊಂಡು ಒಂದು ಕಪ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು ಹಸಿ ಶೇಂಗಾನ ಹಾಕ್ತಾ ಇದ್ದೀನಿ. ಎಣ್ಣೆಯಲ್ಲಿ ಹಸಿ ಶೇಂಗಾ ಹಾಕಿದ ಮೇಲೆ ಒಂದು 3-4 ನಿಮಿಷ ಹುರಿಕೋಬೇಕು. ಯಾಕಂದ್ರೆ ಹಸಿ ಶೇಂಗಾ ಹಾಕ್ಕೊಂಡಿರ್ತೀವಿ, ಅವೆಲ್ಲ ಸ್ವಲ್ಪ ಫ್ರೈ ಆಗಬೇಕು. ಇವಾಗ ಏನದಲ್ರಿ ಒಂದು ಚಮಚೆ ತೊಗೊಂಡು ಚಲೋತ್ನಾಗ ಕೈಯಾಡ್ಸ್ಕೋಬೇಕು. ನಿಮಗೆ ಸ್ವಲ್ಪ ಕಲರ್ ಚೇಂಜ್ ಆಗೋದು ಗೊತ್ತಾಗ್ತೈತಿ. ಇವಾಗ ಹುರಿದಿದೆ ನೋಡ್ರಿ ಶೇಂಗಾ. ನಾನಿಲ್ಲಿ ಹಸಿ ಮೆಣಸಿನ್ಕಾಯಿನ ಉದ್ದುದ್ದಾಗಿ ಸೀಳ್ಕೊಂಡು ಹಾಕ್ತಾಯಿದ್ದೀನಿ. ಖಾರ ಬಿಡೋವರೆಗೂ ಅದನ್ನೂ ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಇವಾಗ ನೋಡ್ರಿ ಖಾರ ಎಲ್ಲ ಬಿಟ್ಕೊಂಡಿದ್ದೆ ಹಸಿ ಶೇಂಗಾ. ಒಂದು ಅರ್ಧ ಕಪ್ ಆಗುವಷ್ಟು ಪುಟಾಣಿನ ಹಾಕ್ತಾಯಿದ್ದೀನಿ. ಅದನ್ನೂ ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಇವಾಗ ಒಂದು 3-4 ನಿಮಿಷ ಚಲೋತ್ನಾಗೆ ಎಲ್ಲ ಫ್ರೈ ಮಾಡ್ಕೋಬೇಕು. ಇವಾಗ ಗೋಡಂಬಿ ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ಹಾಕೋರಿ, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೋಬೋದು. ಇವಾಗ ಗೋಡಂಬಿ ಹಾಕಿದ ಮೇಲೆ ಅದನ್ನೂ ಕೂಡ ಚಮಚೆ ತೊಗೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇವಾಗ ರೀ ಸ್ವಲ್ಪ ಸಾಸಿವೆ ಜೀರಿಗೆನ ಹಾಕ್ತಾಯಿದ್ದೀನಿ. ನಾನು ಮೊದಲೇ ಹಾಕಿಲ್ಲ, ಇವಾಗ ಹಾಕ್ತಾಯಿದ್ದೀನಿ. ಇವಾಗ ಏನದ ರೀ ಕರಿಬೇವು ಕೂಡ ಹಾಕ್ತಾಯಿದ್ದೀನಿ. ಅದನ್ನೂ ಕೂಡ ಎಣ್ಣೆಯಲ್ಲಿ ಚಲೋತ್ನಾಗೆಲ್ಲ ಫ್ರೈ ಆಗಬೇಕು. ಅದು ಏನು ಕರಿಬೇವು ಇರ್ತೈತಲ್ರಿ ಡ್ರೈ ಹಾಕ್ಬೇಕ್ರಿ, ಅಲ್ಲಿವರೆಗೂ ಚಮಚೆ ತೊಗೊಂಡು ಕೈ ಆಡ್ಸ್ಕೊತಾ ಇರ್ಬೇಕಾಗತ್ತೆ ನೋಡಿರಿ. ಇವಾಗ ಉಪ್ಪನ್ನು ಹಾಕ್ತಾಯಿದ್ದೀನಿ ರೀ. ರುಚಿಗೆ ತಕ್ಕಷ್ಟ ಉಪ್ಪನ್ನು ನೋಡ್ಕೊಂಡು ಹಾಕ್ರಿ. ಮತ್ತು ಇವಾಗ ರೀ ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೆ ಅದನ್ನೂ ಕೂಡ ಹಾಕ್ತಾಯಿದ್ದೀನಿ. ಚಮಚೆ ತೊಗೊಂಡು ಒಂದು ಸತಿ ಚಲೋತ್ನಾಗ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕ್ರಿ. ಬೆಳ್ಳುಳ್ಳಿ ಎಲ್ಲ ಡ್ರೈ ಆಗಬೇಕ್ರಿ, ಅಲ್ಲಿವರೆಗೂ ಚಲೋತ್ನಾಗ ಫ್ರೈ ಮಾಡ್ಕೋತಾ ಇರ್ಬೇಕು ನೋಡಿರಿ. ಇವಾಗ ಖಾರಕ್ಕೆ ನೋಡ್ಕೊಂಡು ಸ್ವಲ್ಪ ಕೆಂಪುಡಿನ ಹಾಕ್ಕೋತಾ ಇದ್ದೀನಿ ರೀ. ನಾವು ಆವಾಗಲೇ ಹಸಿಮೆಣ್ಸಿಕಾಯಿನ ಹಾಕಿದ್ದೆ. ಈಗ ಕೆಂಪುಡಿನ ನೋಡಿಕೊಂಡು ಸ್ವಲ್ಪ ಹಾಕ್ಕೊಂಡಿದ್ದೀನಿ ರೀ. ಹಂಗೆ ಅದ್ರ ಜೊತೆ ಅರಿಶಿನ ಕೂಡ ಹಾಕ್ತಾಯಿದ್ದೀನಿ. ಇವಾಗ ರೀ ಒಂದು 3-4 ನಿಮಿಷ ಚಮಚೆ ತೊಗೊಂಡು ಚಲೋತ್ನಾಗ ಎಲ್ಲ ಕಲಿಸ್ಕೋಬೇಕು. ಇವಾಗ ನೋಡಿರಿ ಒಗ್ಗರಣೆ ರೆಡಿಯಾಗಿದೆ. ನಾವಿಲ್ಲಿ ಏನು ಹುರಿದಿಟ್ಕೊಂಡಿದ್ದೇವಲ್ಲ ತಿಳು ಅವಲಕ್ಕಿನ ಅವಕೂರ್ನೆಲ್ಲ ಹಾಕ್ಕೊಂಡು ಒಂದು ಸತಿ ಎಲ್ಲ ಚಲೋತ್ನಾಗ ಕಲಿಸ್ತಾ ಇದ್ದೀನಿ ರೀ. ಇವಾಗ ನೋಡಿರಿ ನಿಮ್ಗೆ ಮಿಕ್ಸ್ ಮಾಡೋದು ಗೊತ್ತಾಗ್ತೈತಿ. ಇವಾಗ ಸ್ವಲ್ಪ ಸಕ್ಕರೆ ಪುಡಿನ ಹಾಕ್ತಾಯಿದ್ದೀನಿ ರೀ. ನೀವು ಬೇಕಂದ್ರೆ ಹಾಕೋರಿ, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೋಬೋದು. ಇವಾಗ ನೋಡಿರಿ ಅಂದ್ರೆ ಚಲೋತ್ನಾಗ ಚೂಡ ರೆಡಿ ಆಗ್ತಾವೆ ನೋಡಿರಿ. ಹಿಂಗೆ ಖಾರ ಉಪ್ಪು ಆಮೇಲೆ ಸಕ್ಕರೆ ಪುಡಿ ಇರೋದ್ರಿಂದ ರುಚಿಯಾಗಿ ಚೂಡ ರೆಡಿ ಆಗ್ತಾವೆ. ಒಂದು ಸತಿ ಮನೆ ಒಳಗೆ ಟ್ರೈ ಮಾಡಿರಿ. ಈ ಹಬ್ಬಕ್ಕಲ್ಲ ರೀ, ನಿಮ್ಗೆ ಯಾವಾಗ ಬೇಕೋ ಅವಾಗ ತಿನ್ಬೇಕಾದ್ರೆ ಈ ರೀತಿನ ಒಂದು ಸತಿ ಮಾಡಿ ನೋಡಿರಿ. ಭಾಳ ಮಂದಿ ಎಲ್ಲ ಭಾಳ ಇಷ್ಟಪಟ್ಟು ತಿಂತಾರೆ ರೀ. ಒಂದು ಸತಿ ಹೇಗೆ ಮಾಡೋದಂತ ವಿಡಿಯೋನ ಪೂರ್ತಿಯಾಗಿ ನೋಡಿದ ಮೇಲೆ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮ್ಲಿಗೂ ಶೇರ್ ಮಾಡಿರಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನತ್ರಿ. ನಮಸ್ಕಾರ ರೀ. ಮತ್ತೆ ನಿಮಗೆ ಯಾವ ರೆಸಿಪಿ ಬೇಕಂತ ಕಮೆಂಟ್ ಮಾಡಿರಿ.